Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಕಾಂಗ್ರೆಸ್ ಹೈಕಮಾಂಡ್ ಇದ್ದಕ್ಕಿದ್ದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಟ್ಟಿರುವಂತಹ ಪರಿಣಾಮ ನೀವು ಅಂದ್ಕೊಂಡಿದ್ವಿ. ಮೋಸ್ಟ್ಲಿ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತಾ ಇತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬಹುದು ಅಂತ. ಬಟ್ ನಿನ್ನೆ ಇಡೀ ಚಿತ್ರಣ ಬದಲಾಗಿತ್ತು. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಮರು ಸರ್ವೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ತಾಕೀತು ಮಾಡಿದೆ ಹೈಕಮಾಂಡ್. ಸಚಿವ ಸಂಪುಟ ಸಭೆಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಗ್ಯಾರಂಟಿ ನ್ಯೂಸ್ನಲ್ಲಿ. ಮರು ಸರ್ವೆಗೆ ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲೇ ಸೂಚನೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವಿಪರ್ಯಾಸದ ಸಂಗತಿ ಏನ್ ಗೊತ್ತಾ, ಇದು ಕನಸಿನ ಕೂಸು ಸಿದ್ದರಾಮಯ್ಯನವರಿಗೆ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಲೇಬೇಕು ಅಂತ. ಹಾಗಾಗಿ ವಿರೋಧದ ಮಧ್ಯದಲ್ಲೂ ಕೂಡ ವರದಿಯನ್ನ ಸ್ವೀಕಾರ ಮಾಡಿದ್ರು. ಹಲವು ಬಾರಿ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪ ಆಗಿತ್ತು. ಇದೆಲ್ಲ ಆದ ಬಳಿಕ ಈಗ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೆ ಎಂಟ್ರಿ ಕೊಡುತ್ತೆ. ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೇಳುತ್ತೆ, 10 ವರ್ಷದ ಹಳೆಯ ವರದಿ ಆಯ್ತು, ಈಗ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ, ಜಾರಿ ಮಾಡಕ್ಕಾಗಲ್ಲ, ಹಾಗಾಗಿ ಮರು ಸರ್ವೆ ಅಗತ್ಯತೆ ಇದೆ ಅಂತ. ಮರು ಸರ್ವೆ ಮಾಡೋದು ಕೂಡ ಅಷ್ಟು ಈಸಿನಾ ಅನ್ನೋದು ಬಹುತೇಕರ ಪ್ರಶ್ನೆ. ಕಾರಣ ಮತ್ತೆ ಈಗ ಶಾಲೆಗಳು ಪ್ರಾರಂಭ ಆಗಿದೆ. ಯಾಕಂದ್ರೆ ನಮಗೂ ನಿಮಗೂ ಗೊತ್ತು, ಈ ಜಾತಿ ಗಣತಿ ಆಗೋದು ಶಿಕ್ಷಕರನ್ನ ಬಳಸ್ಕೊಂಡೇ ಗಣತಿಯನ್ನ ಮಾಡಿಸಲಾಗುತ್ತೆ. ಬಟ್ ಈಗ ಶಾಲೆಗಳು ಪ್ರಾರಂಭ ಆಗಿದೆ, ಶಿಕ್ಷಕರ ಕೊರತೆ ಇರುತ್ತೆ. ಅಷ್ಟು ಈಸಿ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಬಹುತೇಕ ಕಡೆ ವಿರೋಧ ವ್ಯಕ್ತವಾಗಿತ್ತು. ಪ್ರಮುಖವಾಗಿ 2 ಪ್ರಬಲ ಸಮುದಾಯದವರು ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ಸಿಎಂ ತರ್ತಾರೆ ಅಂದ ತಕ್ಷಣನೇ ವಿರೋಧ ವ್ಯಕ್ತವಾಗಿತ್ತು. ಅದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಂದ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವರಿಷ್ಠರಿಗೆ ಇದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕದಿಂದ ಕೂಡಿದೆ ಸರ್ವೆ ಅನ್ನೋ ಕಾರಣಕ್ಕೆ ಒತ್ತಡ ಹಾಕಿದ್ದಕ್ಕೆ ವರಿಷ್ಠರು ಅವರ ಮಾತಿಗೆ ಮನ್ನಣೆ ಕೊಟ್ರ, ಅವರ ಮಾತಿನಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ರ, ಇಂತಹ ಪ್ರಶ್ನೆಗಳು ಕೂಡ ಇದರ ಜೊತೆಗೆ ಕಾಡೋದಕ್ಕೆ ಪ್ರಾರಂಭ ಆಗಿದೆ. ಬಟ್ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಈಗ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ವರಿಷ್ಠರು ತಾಕೀತು ಮಾಡಬೇಕಾಗಿಲ್ಲ. ಈ ರೀತಿ ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿಲ್ಲ, ಅದು ಅವೈಜ್ಞಾನಿಕ ಇಂದ ಕೂಡಿದೆ, ಸಚಿವರ ಅಭಿಪ್ರಾಯವನ್ನ ಪಡೆದುಕೊಳ್ಬೇಕು ಅಂತ ಆದ್ರೆ ಒನ್ಸ್ ಅಗೇನ್ ಇದೇ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಅಭಿಪ್ರಾಯ ಪಡೆದುಕೊಂಡು ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಬೇಕು, ಅಲ್ಲಿ ನಿರ್ಣಯವನ್ನ ಕೈಗೊಳ್ಳಬೇಕು. ಬಟ್ ಅದನ್ನ ಬಿಟ್ಟು ಈಗ ವರಿಷ್ಠರು ಹೇಳಿ ಕಳಿಸ್ತಾರೆ, ಅದನ್ನ ಸಿಎಂ ಈಗ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಮಾಡ್ತಾರೆ, ಮರು ಸರ್ವೆ ಮಾಡಿ ಅಂತ ತಾಕೀತು ಮಾಡ್ತಾರೆ. ಇಲ್ಲಿ ಚರ್ಚೆ ಆಗಲ್ಲ, ಅಭಿಪ್ರಾಯ ಸಂಗ್ರಹ ಆಗಲ್ಲ, ಬದಲಾಗಿ ವರಿಷ್ಠರು ಹೇಳಿದಂತೆ ಸಿಎಂ ಅವರು ನಡೆದುಕೊಳ್ಬೇಕು. ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಾಕಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ.